ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣ ಇದು. ಚಿತ್ರಹಿಂಸೆಯನ್ನ ಕೊಟ್ಟು ಪೊಲೀಸರ ಕೈ ಸೇರಿದೆ. ಈಗ 70% FSL ನ ರಿಪೋರ್ಟ್, ಉಳಿದ 30% ರಿಪೋರ್ಟ್ಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಪೊಲೀಸರ ಕೈ ಸೇರಿರುವಂತದ್ದು 70% FSL ರಿಪೋರ್ಟ್, ಇನ್ನು 30% ಬಾಕಿ ಇದೆ. ಇನ್ನೊಂದು ವಾರದಲ್ಲಿ ಪೊಲೀಸರ ಕೈ ಸೇರಲಿದೆ ಆ ರಿಪೋರ್ಟ್. ಅಷ್ಟಕ್ಕೂ ಬಾಕಿ ಇರುವಂತ ರಿಪೋರ್ಟ್ಗಳು ಯಾವ್ಯಾವುದು ಅದನ್ನು ಕೂಡ ನಿಮ್ಗೆ ಹೇಳ್ಬಿಡ್ತೀವಿ. ಏನೇನು ಬಾಕಿ ಉಳ್ಕೊಂಡಿದೆ, ಏನು ಪೊಲೀಸರ ಕೈ ಸೇರಬೇಕಾಗಿದೆ ಅಂತ ಹೇಳಿ. ಕಾರಣ ಇದರಲ್ಲಿ ಅತಿ ಮುಖ್ಯವಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು. 90 ದಿನಗಳ ಅವಕಾಶ ಇರುತ್ತೆ. ಇನ್ನೂ 1 ತಿಂಗಳ ಸಮಯಾವಕಾಶ ಇದೆ. ಆಲ್ಮೋಸ್ಟ್ ಅಲ್ಲಿ 20-25 ದಿನಗಳ ಬಾಕಿ ಇದೆ ಪೊಲೀಸರ ಬಳಿ. ರೇಣುಕಾಸ್ವಾಮಿ ಹಲ್ಲೆ ಮಾಡಿದ ಬಳಿಕ ಏನಾಗಿದೆ, ಅಲ್ಲಿಗೆ ಏನೇನು ಬೇಕಾಗಿದೆ ಅಂತ ಹೇಳಿ ಪಟ್ಟಣಗೆರೆ ಶೆಡ್ನ CC ಕ್ಯಾಮ್ರಾ ರಿಟ್ರೀವ್ ಆಗಿರೋದು, ಬಾಕಿ ಇರೋ FSL ರಿಪೋರ್ಟ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ರೇಣುಕಾಸ್ವಾಮಿ ಹಲ್ಲೆ ಮಾಡಿದ ಬಳಿಕ ಸೆಕ್ಯೂರಿಟಿ ರೂಮ್ಗೆ ಶಿಫ್ಟ್ ಆಗಿರೋದು, ಭದ್ರತಾ ಸಿಬ್ಬಂದಿ ಕೊಠಡಿಗೆ ಆರೋಪಿಗಳ ಕರೆದೊಯ್ದಿರೋದು, ಶೆಡ್ನಲ್ಲಿನ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ವಿಡಿಯೋವನ್ನು ಡಿಲೀಟ್ ಮಾಡಿರೋದು, ಜೂನ್ 8ರ ಸಂಜೆ 7ರಿಂದ 12 ಗಂಟೆವರೆಗಿನ ಫೂಟೇಜಲ್ಲಿ ಡಿಲೀಟ್ ಆಗಿ ಹೋಗಿದೆ. ಸೊ ಹಾಗಾಗಿ ಇದರದ್ದೆಲ್ಲ ರಿಪೋರ್ಟ್ ಬರಬೇಕಾಗಿದೆ. ಇನ್ನು ಇದು ರಿಟ್ರೀವ್ ಕಾರ್ಯ ಪ್ರಗತಿಯಲ್ಲಿದೆ, ವರದಿ ಬರಬೇಕಾಗಿದೆ. ಅದು ಬಂದ ನಂತರ 30% ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ಅಷ್ಟೇ ಅಲ್ಲ, ಇನ್ನೂ ಒಂದಿದೆ ಅದರಲ್ಲಿ. ದರ್ಶನ್ ಅಂಡ್ ಪವಿತ್ರ ಗೌಡ ಮನೆಯ CCTV ದೃಶ್ಯ, ಜೂನ್ 8ರಿಂದ 11ರವರೆಗಿನ CCTV ದೃಶ್ಯ ರಿಟ್ರೀವ್ ರಿಪೋರ್ಟ್ ಇನ್ನೂ ಬಾಕಿ ಬರಬೇಕಾಗಿದೆ. ಕೊಲೆ ಬಳಿಕ ಆರೋಪಿಗಳು ಬಂದು ಹೋಗಿರುವಂಥ ದೃಶ್ಯಗಳು ಅಲ್ಲಿ ಡಿಲೀಟ್ ಆಗಿದ್ವು. CC ಕ್ಯಾಮ್ರಾ DVRನಲ್ಲಿ ಡಿಲೀಟ್ ಆಗಿತ್ತು. ರಿಟ್ರೀವ್ ಪ್ರಗತಿಯಲ್ಲಿದೆ, ಅದು ಕೂಡ ಬರಬೇಕು. ಪರಿಣಿತ ವ್ಯಕ್ತಿಯಿಂದ CCTV ಫುಟೇಜನ್ನು ಡಿಲೀಟನ್ನು ದರ್ಶನ್ ಅಂಡ್ ಪವಿತ್ರ ಗೌಡ ಮಾಡಿಸಿರ್ತಾರೆ. ಅದು DVR ಎಲ್ಲ ಪಡ್ಕೊಂಡಿದ್ದಾರೆ. ರಿಟ್ರೀವ್ ಕಾರ್ಯ ಆರಂಭವಾಗ್ತಾ ಇದೆ. ಅದೆಲ್ಲವೂ ಕೂಡ ಈಗ ಬರಬೇಕಿದೆ. ಇನ್ನು ಆರೋಪಿಗಳ 13 ಮೊಬೈಲ್ ಫೋನ್ಗಳ ರಿಟ್ರೀವ್ ಬಾಕಿ ಇದೆ. ಕೊಲೆ ಆರೋಪಿಗಳಿಂದ 13 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ರು. 13 ಮೊಬೈಲ್ ಫೋನ್ಗಳನ್ನು ಹೈದರಾಬಾದ್ FSLಗೆ ರವಾನಿಸಿದ್ದಾರೆ. ನಟ ದರ್ಶನ್, ಪವಿತ್ರ ಗೌಡ, ಪ್ರದೂಷ್ ಹಾಗೂ ವಿನಯ್ ಸೇರಿದಂತೆ 13 ಆರೋಪಿಗಳ ಮೊಬೈಲ್ ಫೋನ್ಗಳ ರಿಟ್ರೀವ್ ಇನ್ನೂ ಬಾಕಿ ಇದೆ. 13 ಫೋನ್ಗಳ ಪೈಕಿ ಬಹುತೇಕ ಫೋನ್ಗಳು ಐಫೋನ್ಗಳಾಗಿವೆ. ಹಾಗಾಗಿ ತಡ ಆಗ್ತಾ ಇರೋದು. ರಿಟ್ರೀವ್ ಕಾರ್ಯ ತಡ ಆಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ಬಾಕಿ ಇರೋದೇನು ಅಂದರೆ ಆರೋಪಿಗಳ ಫೋನ್ ಕಾಲ್ ಹಿಸ್ಟ್ರಿ ರಿಪೋರ್ಟ್ ಬಾಕಿ ಇದೆ. ಆರೋಪಿಗಳ ನಡುವಿನ ಚಾಟಿಂಗ್, ಫೋನ್ ಕಾಲ್ ಹಿಸ್ಟ್ರಿ ವರದಿ ಬಾಕಿ ಇರೋದು. ಬೇರೆ ಯಾರ ಜೊತೆ ಆದರೂ ಕೂಡ ಮಾತನಾಡಿದ್ರಾ, ಮೆಸೇಜ್ ಏನಾದರೂ ಕಳಿಸಿದ್ರಾ, ಕಾಲ್ ಮಾಡಿದ್ರಾ, ಇವೆಲ್ಲವೂ ಕೂಡ ಡೀಟೇಲ್ಸ್ ತಗೋಬೇಕಾಗಿದೆ. ಅವರಿಗೆ ಸಿಗಬೇಕಾಗಿದೆ, ಕಳಿಸಿದ್ದಾರೆ. ಘಟನೆಯ ಮೊದಲು ಮತ್ತು ಘಟನೆಯ ಬಳಿಕ ಮಾಡಿರುವಂಥ ಮೆಸೇಜ್ ಹಾಗೂ ಕಾಲ್, ಮೊಬೈಲ್ ಫೋನ್ಗಳಲ್ಲಿ ಡಿಲೀಟ್ ಆಗಿರುವಂಥ ಫೋಟೋ ಹಾಗೂ ವಿಡಿಯೋ, ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಆಡಿಯೋ ಅಥವಾ ವಿಡಿಯೋ ಏನಾದರೂ ಇದೆಯಾ ಮೊಬೈಲ್ಗಳಲ್ಲಿ ಅನ್ನೋದು, ಸಾಕ್ಷ್ಯ ನಾಶಕ್ಕೆ ಯೂಟ್ಯೂಬ್ ಅಥವಾ ಗೂಗಲ್ ಸರ್ಚಿಂಗ್ ಹಿಸ್ಟ್ರಿ ಏನಾದರೂ ಇದೆಯಾ, ಅದನ್ನು ಕೂಡ ರಿಪೋರ್ಟನ್ನು ಕೇಳಿದ್ದಾರೆ. ಅದೆಲ್ಲವೂ ಕೂಡ ಸಿಗಬೇಕಾಗಿದೆ. ಸಿಕ್ಕ ನಂತರ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆಮೇಲೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಅಲ್ಲಿಗೆ ಒಂದು ಹಂತದ ತನಿಖೆ ಮುಗಿಯಂಗಾಗತ್ತೆ. ತನಿಖಾ ಭಾಗ ಅಲ್ಲಿಗೆ ಮುಕ್ತಾಯವಾಗುತ್ತೆ. ಎರಡನೆಯ ಭಾಗ ಆ ತನಿಖಾಧಿಕಾರಿಗಳಿಗಿರುವಂಥ ಸವಾಲುಗಳೇನು ಅಂತಂದರೆ, ಕೋರ್ಟಿಗೆ ಹೋದಾಗ ಕೋರ್ಟ್ನಲ್ಲಿ ಅವುಗಳನ್ನೆಲ್ಲ ಪ್ರೂವ್ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಬಹುಮುಖ್ಯವಾಗಿ ಮೊದಲನೆಯ ಹಂತ ತನಿಖಾಧಿಕಾರಿಗಳಿಗೆ ಬಹುದೊಡ್ಡ ಸವಾಲಿರುವಂಥದ್ದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾದ್ರಾಗ ಇಡೀ ಕೇಸ್ ಇಷ್ಟೆಲ್ಲ ದಿನಗಳಿಂದ ಮಾಡಿರುವಂಥ ಶ್ರಮ ವ್ಯರ್ಥ ಆಗಬಾರದು ಅಂತಂದರೆ ಸಾಕ್ಷ್ಯಗಳು, ಅದಕ್ಕೆ ಪೂರಕವಾಗಿರುವಂಥ FSLನ ರಿಪೋರ್ಟ್ಗಳು ಎಲ್ಲವೂ ಕೂಡ ಪೂರಕವಾಗಿರಬೇಕು. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ತನಿಖಾಧಿಕಾರಿಗಳು ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಕೊಂಡು ವರದಿಗಳನ್ನು ತರಿಸ್ಕೊಳ್ತಾ ಇದ್ದಾರೆ ಅಂತ ಮುರಳಿ. ಖಂಡಿತ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಕೊಲೆ ಪ್ರಕರಣ ಇರ್ಬೋದು, ಮತ್ತೊಂದು ಪ್ರಕರಣ ಇರ್ಬೋದು, ಆ ಪ್ರಕರಣಗಳ FSL ರಿಪೋರ್ಟ್ ಏನಿತ್ತು ಅದು ಫೈನಲ್ ಅಲ್ಟಿಮೇಟ್ ರಿಸಲ್ಟ್ ಅನ್ನ ಕೊಡುವಂತ ಒಂದು ವರದಿ. ಅದು ಆ ಹಿನ್ನೆಲೆಯಲ್ಲಿ ಆ ವರದಿ ಏನಿತ್ತು ಆ ವರದಿಯನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ಯಾವ್ಯಾವ ಸ್ಯಾಂಪಲ್ಗಳು ಸಿಗ್ತಾವೋ ಆ ಸ್ಯಾಂಪಲ್ಗಳನ್ನೆಲ್ಲರೂ ಕೂಡ ಪೊಲೀಸರು FSLಗೆ ಕಳಿಸುವಂಥದ್ದು, ಜೊತೆಗೆ ಅದನ್ನ ಅನಾಲಿಸಿಸ್ ಅನ್ನ ಮಾಡಿಸುವಂಥದ್ದು, ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಹೋದ್ರು. ಯಾಕೆಂದ್ರೆ ಪ್ರತಿಯೊಂದು ಇದೊಂದು ಹೈ ಪ್ರೊಫೈಲ್ ಪ್ರಕರಣದ ಸಂದರ್ಭದಲ್ಲಿ ಡಿಫೆನ್ಸ್ ಮಾಡಲಿಕ್ಕೆ ಸಾಕಷ್ಟು ದೊಡ್ಡ ವಕೀಲರು ಬರ್ತಾರೆ. ಆ ಸಂದರ್ಭದಲ್ಲಿ ಡಿಫೆನ್ಸ್ ಅನ್ನ ಮಾಡೋ ಸಂದರ್ಭದಲ್ಲಿ ಇಡೀ ಪ್ರಕರಣವೇ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂತ ಸಾಧ್ಯತೆಗಳು, ಅದಕ್ಕೆ ವಾದವನ್ನು ಮಾಡುವಂತ ಸಾಧ್ಯತೆಗಳು ಇವೆಲ್ಲ ಕೂಡ
ಕೂಡ ಇರ್ತವೆ. ಆದರೆ ಪೊಲೀಸರು ಎಚ್ಚರಿಕೆಯಿಂದ ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂಥದ್ದು, ಪ್ರತಿಯೊಂದನ್ನು ಕೂಡ ಸಂಗ್ರಹ ಮಾಡುವಂಥದ್ದು, ಅದನ್ನ FSL ಗೆ ಅನಾಲಿಸಿಸ್ಗೆ ಕಳಿಸುವಂಥದ್ದು, ಅದಾದ ನಂತರ FSL ನ ವರದಿಗಳನ್ನ ಪಡ್ಕೊಳ್ಳುವಂಥದ್ದು, ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಜೈವಿಕವಾಗಿ ಉಳ್ಕೊಳ್ಳೋದಂಥದ್ದು, ಅಂದ್ರೆ ರಕ್ತದ ಕಲೆಗಳಿರುವಂಥದ್ದು, ಮರಣೋತ್ತರ ಪರೀಕ್ಷೆಗಳಿರುವಂಥದ್ದು, ಈ ಎಲ್ಲಾ ರಿಪೋರ್ಟ್ಗಳು ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿರುವಂಥದ್ದು. ಅಂದ್ರೆ ಈಗ ಕೇವಲ ಪೊಲೀಸರ ಕೈ ಸೇರ್ಬೇಕಿರುವಂಥದ್ದು ಕೇವಲ 30% ಅಷ್ಟು ವರದಿಗಳು ಮಾತ್ರ. ಯಾಕೆಂದ್ರೆ ಮರಣೋತ್ತರ ಪರೀಕ್ಷೆ ಸಿಕ್ಕಿದೆ ಮತ್ತು ದರ್ಶನ್ ಮೈ ಮೇಲೆ ಮತ್ತು ಬಟ್ಟೆಯ ಮೇಲೆ ಇದ್ದಂತ ರಕ್ತದ ಕಲೆಗಳಿರ್ಬೋದು ಮತ್ತು DNA ಪರೀಕ್ಷೆ ವರದಿಗಳಿರ್ಬೋದು, ಜೊತೆಗೆ ಕೆಲವೊಂದು ಬಿಯರ್ ಬಾಟಲ್ ಇರ್ಬೋದು ಮತ್ತು ಆತನಿಗೆ ಹಲ್ಲೆ ಮಾಡಲಿಕ್ಕೆ ಬಳಸಿದಂತ ವೆಪನ್ಗಳಿರ್ಬೋದು, ಅದರ ಮೇಲೆ ರಕ್ತದ ಕಲೆಗಳಿರುವಂಥದ್ದು ಮತ್ತೆ ಫಿಂಗರ್ ಪ್ರಿಂಟ್ಗಳಿರುವಂಥದ್ದು, ಇದೆಲ್ಲ ಕೂಡ ಸಂಪೂರ್ಣವಾಗಿ ಪೊಲೀಸರ ಕೈ ಸೇರಿದೆ. ಆದರೆ ಟೆಕ್ನಿಕಲ್ ಆಗಿ ಬೇಕಾಗಿರುವಂಥದ್ದು 13 ಜನ ಆರೋಪಿಗಳ ಮೊಬೈಲ್ ರಿಟ್ರೀವ್ ಅನ್ನ ಮಾಡಬೇಕಾಗಿರುವಂಥದ್ದು. ಯಾಕೆಂದ್ರೆ ಇವರಾಗಲೇ ಮನೆಯಲ್ಲಿ CCTVಯನ್ನ ಸಂಪೂರ್ಣವಾಗಿ ಡಿಲೀಟ್ ಅನ್ನ ಮಾಡಿದ್ರು, ಪೊಲೀಸರ ಕೈಲಿ ಸಿಕ್ಕೇ ಬೀಳ್ತೀವಿ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಅವರ ಮೊಬೈಲ್ ಅನ್ನು ಕೂಡ ಸಂಪೂರ್ಣವಾಗಿ ಎರೈಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ರಿಟ್ರೀವ್ ಅನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲಾ ಮೊಬೈಲ್ಗಳು ಕೂಡ ಬಹುತೇಕ ಐಫೋನ್ಗಳಾಗಿರೋ ಹಿನ್ನೆಲೆಯಲ್ಲಿ ಅದರ ಪ್ರಕ್ರಿಯೆ ಒಂದ್ ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆಗಳು, ಆ ಹಿನ್ನೆಲೆಯಲ್ಲಿ ಅದು ಒಂದ್ ಸ್ವಲ್ಪ ತಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಅರುಣ್, ಪ್ರಮುಖವಾಗಿ ಇನ್ನೊಂದು ಅಂಶ ಏನಂದ್ರೆ ಇವರೆಲ್ಲರೂ ಕೂಡ ವಾಟ್ಸಪ್ ಕರೆಗಳನ್ನ ಮತ್ತು ಇನ್ಸ್ಟಾಗ್ರಾಮ್ ನ ಕರೆಗಳನ್ನ ಬಳಸ್ತಾ ಇದ್ರು, ಆ ಮೂಲಕ ಒಬ್ರಿಗೊಬ್ರು ಕಮ್ಯುನಿಕೇಶನ್ ಅನ್ನ ಮಾಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಸರ್ವರ್ಗೆ ಅಂದ್ರೆ ಏನು ಸರ್ವರ್ ಪ್ರೊವೈಡರ್ಗಳೇನಿರ್ತಾರೆ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಯಾರ್ಯಾರ ಜೊತೆಯಲ್ಲಿ ಇವರ ಚಾಟಿಂಗ್ ಇರ್ಬೋದು, ಕಾನ್ವರ್ಸೇಷನ್ಗಳಿರ್ಬೋದು, ಫೋನ್ ಕರೆಗಳಿರ್ಬೋದು, ಇದರ ಬಗ್ಗೆ ಮಾಹಿತಿಗಳನ್ನ ಕೊಡಿ ಅಂತೇಳಿ ಕೇಳ್ಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಅದು ಈ ವಾರದ ಅಂತ್ಯದ ಒಳಗಾಗಿ ಪೊಲೀಸರ ಕೈ ಸೇರುವಂತಹ ಸಾಧ್ಯತೆಗಳಿದಾವೆ. ಆ ಹಿನ್ನೆಲೆಯಲ್ಲಿ ಅದು ಕೂಡ ಬರ್ತದೆ. ಅದೆಲ್ಲ ಬಂದಾದ ನಂತರ ಅನಾಲಿಸಿಸ್ ಅನ್ನ ಮಾಡಿ ಒಂದು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಅರುಣ್. ಓಕೆ ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.